ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕಾಂಗ್ರೆಸ್ನ ಬೆಲೆ ಏರಿಕೆ ವಿರುದ್ಧ, ಕಾಂಗ್ರೆಸ್ನ ದೂರಾಡಳಿತದ ವಿರುದ್ಧ ಬಿಜೆಪಿಯ ರಾಜ್ಯ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಒಂದು ಯಾತ್ರೆಯನ್ನು ಕೈಗೊಳ್ತಾರೆ. ಅದು ಜನಾಕ್ರೋಶ ಯಾತ್ರೆ. ಬೆಂಗಳೂರಿನಿಂದ ಸ್ಟಾರ್ಟ್ ಆದಂಥ ಯಾತ್ರೆ ಇದೀಗ ಬಿಜಾಪುರಕ್ಕೆ ಬಂದು ನಿಂತಿದೆ. ಬಿಜಾಪುರದಿಂದ ಕಲಬುರಗಿ ಬಂದು ನಿಂತಿದೆ. ಆದರೆ ಬಿಜಾಪುರಕ್ಕೆ ಬಂದಾಗ, ಅಂದರೆ ಯತ್ನಾಳ್ ಅವರ ಅಡ್ಡಕ್ಕೆ ಬಂದಾಗ, ಬಿಜೆಪಿಯಿಂದ 6 ವರ್ಷಗಳ ಕಾಲ ಉಚ್ಚಾಟನೆಯಾದಂಥ ಯತ್ನಾಳ್ ಅವರ ಅಡ್ಡಕ್ಕೆ ಬಂದಾಗ, ಯತ್ನಾಳ್ ಅವರ ಕ್ಷೇತ್ರಕ್ಕೆ ಬಂದಾಗ ಸ್ವತಃ ವಿಜಯೇಂದ್ರ ಅವರಿಗೆ ಶಾಕ್ ಎದುರಾಗಿತ್ತು. ಹಾಗಾದರೆ ವಿಜಯೇಂದ್ರ ಅವರಿಗೆ ಎದುರಾದಂಥ ಶಾಕ್ ಏನು, ಅವರಿಗೆ ಕಾಡಿದಂಥ ಒಂದು ಪ್ರಶ್ನೆ ಏನು, ಅದನ್ನು ನೋಡೋಣ. ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ತಮ್ಮ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು, ತಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಎಸ್ ವೀಕ್ಷಕರೇ, ಕಾಂಗ್ರೆಸ್ ಮಾಡಿದಂಥ ಎಡವಟ್ಟುಗಳು, ಕಾಂಗ್ರೆಸ್ ಮಾಡಿದಂಥ ಬೆಲೆ ಏರಿಕೆ ಇದೆಯಲ್ಲ, ಅದರಿಂದ ಜನಸಾಮಾನ್ಯರು ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಹಾಲ್ ರೇಟ್ ಜಾಸ್ತಿ ಆಯಿತು, ಕರೆಂಟ್ ಬಿಲ್ ಜಾಸ್ತಿ ಆಯಿತು, ಎಲ್ಲ ಪದಾರ್ಥಗಳ ನೀವು ಹೆಸರು ಹೇಳಿದ್ರೆ ಅದನ್ನು 100 ಲಿಸ್ಟ್ ಬರುತ್ತೆ. ಎಲ್ಲ ಪದಾರ್ಥಗಳ ರೇಟ್ ಜಾಸ್ತಿ ಆಯಿತು. ಇದರಿಂದ ಜನ ಕೂಡ ಆಕ್ರೋಶಗೊಂಡರು. ಅದನ್ನು ತಿಳಿಸುವ ನಿಟ್ಟಿನಲ್ಲಿ, ಅಂದರೆ ಕಾಂಗ್ರೆಸ್ನ ದುರಾಡಳಿತವನ್ನು ತಲುಪಿಸುವ ನಿಟ್ಟಿನಲ್ಲಿ ಬಿಜೆಪಿ ಇದೀಗ ಸಂಘಟನೆಗೊಂಡು, ಬಿಜೆಪಿಯ ಘಟಾನುಘಟಿ ನಾಯಕರೆಲ್ಲ ಸೇರಿಕೊಂಡು ಒಂದು ಯಾತ್ರೆಯನ್ನು ಸ್ಟಾರ್ಟ್ ಮಾಡಿದ್ರು. ಅದು ಏಪ್ರಿಲ್ 2ರಿಂದ ಫ್ರೀಡಂ ಪಾರ್ಕಲ್ಲಿ ದೊಡ್ಡದಾದಂಥ ಅಹೋರಾತ್ರಿ ಧರಣಿ ಕೂಡ ಆರಂಭವಾಯಿತು. ಅಂದರೆ ಯತ್ನಾಳ್ ಅವರು ಉಚ್ಚಾಟನೆಯಾದ ನಂತರ ಇದ್ದಕ್ಕಿದ್ದಂತೆ ಬಿಜೆಪಿಗೆ ಒಂದು ದೊಡ್ಡ ಬೂಸ್ಟಪ್ ಸಿಕ್ತು. ಅದು ಯಾರು ಹೇಳಿದ್ರು, ಯಾರು ಕೇಳಿದ್ರು, ಅದು ಬೇರೆ ಪ್ರಶ್ನೆ. ಆದರೆ ಏಪ್ರಿಲ್ 2ರ ವೇಳೆಗೆ ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡದಾದಂಥ ಸಮಾವೇಶ ಮಾಡಿ ಅಲ್ಲಿಂದ ಸ್ಟಾರ್ಟ್ ಆದಂಥ ಆ ಜನಾಕ್ರೋಶ ಯಾತ್ರೆ ಮೈಸೂರಿಂದ, ಶಿವಮೊಗ್ಗದಿಂದ, ಮಂಗಳೂರಿಂದ, ಉಡುಪಿಯಿಂದ, ನಂತರ ಕಾರವಾರ, ಸಿರ್ಸಿ, ಇದೀಗ ಬೆಳಗಾಂ, ಬಾಗಲಕೋಟೆ, ನಂತರ ಯತ್ನಾಳ್ ಅವರ ಅಡ್ಡ ಅಂದರೆ ಅದು ಬಿಜಾಪುರ ನಗರಕ್ಕೆ ಬಂದು ಮುಟ್ಟಿತು. ಬಿಜಾಪುರ ನಗರಕ್ಕೆ ಬಂದಾಗ ಈ ಹಿಂದೆ ಅನೇಕ ವ್ಯಾಖ್ಯಾನಗಳು ಸೃಷ್ಟಿಯಾಗಿದ್ದವು. ನೋಡಿ, ವಿಜಯೇಂದ್ರ ಅವರು ವಿರೋಧಿಯಾದಂಥ ಯತ್ನಾಳ್ ಅವರ ಅಡ್ಡಕ್ಕೆ ವಿಜಯೇಂದ್ರ ಅವರು ತಂಡ ಕಟ್ಕೊಂಡು ಬರ್ತಾ ಇದ್ದಾರೆ. ಏನಾದರೂ ಮಾಡಿ ಯತ್ನಾಳ್ ಅವರ ಜನಪ್ರಿಯತೆಯನ್ನು ಕುಗ್ಗಿಸಲೇಬೇಕು ಅನ್ನೋ ದೃಷ್ಟಿಯಲ್ಲಿ ದೊಡ್ಡದಾದ ತಂಡವನ್ನು ಕಟ್ಕೊಂಡು ವಿಜಯೇಂದ್ರ ಅವರು ಬಿಜಾಪುರ ನಗರಕ್ಕೆ ಬರ್ತಾ ಇದ್ದಾರೆ. ಯತ್ನಾಳ್ ಅವರ ಕ್ಷೇತ್ರವಾದಂಥ ಬಿಜಾಪುರ ನಗರಕ್ಕೆ ಬರ್ತಾ ಇದ್ದಾರೆ. ಅಲ್ಲಿ ಅಂದರೆ ರೋಷಾವಿಷದ ಮಾತನಾಡ್ತಾರೆ. ಅದು ಯತ್ನಾಳ್ ಅವ್ರ ಬಗ್ಗೆ ಮಾತಾಡ್ತಾರೆ ಅಥವಾ ಕಾಂಗ್ರೆಸ್ ವಿರುದ್ಧ ಮಾತಾಡ್ತಾರ ಎನ್ನುವ ಅನೇಕ ಊಹಾಪೋಹಗಳು ಅಥವಾ ಸುದ್ದಿಗಳು, ಕಂತೆಗಳು ಹರಡಿದ್ವು. ಆದರೆ ಯಾವಾಗ ಗೋವಿಂದ ಕಾರಜೋಳ, ಛಲವಾದಿ ನಾರಾಯಣ ಸ್ವಾಮಿ, ಹೀಗೆ ಅನೇಕ ಘಟಾನುಘಟಿಗಳು ಜೊತೆಗೆ ವಿಜಯೇಂದ್ರ ಇವರೆಲ್ಲರೂ ಬಂದ್ರಲ್ಲ, ಆಗ ವಿಜಯೇಂದ್ರ ಅವರಿಗೆ ದೊಡ್ಡ ಶಾಕ್ ಎದುರಾಗಿತ್ತು. ನೋಡಿ, ಅಲ್ಲಿ ಶ್ರೀರಾಮುಲು ಇರ್ತಾರೆ, ಗೋವಿಂದ ಕಾರಜೋಳ ಇರ್ತಾರೆ, ಛಲವಾದಿ ನಾರಾಯಣ ಸ್ವಾಮಿ ಇರ್ತಾರೆ, ವಿಜಯೇಂದ್ರ ಇರ್ತಾರೆ. ಇವರೆಲ್ಲರೂ ಕೂಡ ಅಲ್ಲಿ ನೆರೆದಂಥ ಜನಸಂಖ್ಯೆ, ಅಲ್ಲಿ ಸಿಕ್ಕಂಥ ಜನಪ್ರಿಯತೆ, ಅಲ್ಲಿ ಸಿಕ್ಕಂಥ ಒಂದು ಬೆಂಬಲ, ಅವೆಲ್ಲವನ್ನು ನೋಡಿ ಸ್ವತಃ ವಿಜಯೇಂದ್ರ ಅವರೇ ಶಾಕ್ ಎದುರಾಗ್ತಾರೆ. ಜೊತೆಗೆ ಹೇಳ್ತಾರೆ ಅವರು, ನೋಡಿ, ನಾನು ಇಲ್ಲಿಯ ತನಕ ಇಷ್ಟು ಬೆಂಬಲವನ್ನು ಕಂಡಿರಲಿಲ್ಲ, ಇದು ನಮಗೆ ಸಾರ್ಥಕ ಕ್ಷಣವೆನಿಸುತ್ತೆ. ಜೊತೆಗೆ ಇದು ಕಾಂಗ್ರೆಸ್ ವಿರುದ್ಧವಾಗಿ ನಡೆದಂಥ ಪ್ರತಿಭಟನೆ. ಇಲ್ಲಿ ಯಾರೂ ಕೂಡ ದೊಡ್ಡವರಲ್ಲ, ಯಾರೂ ಕೂಡ ಚಿಕ್ಕವರಲ್ಲ, ಇಲ್ಲಿ ನಮ್ಮ ಪಕ್ಷ ದೊಡ್ಡದಾಗುತ್ತೆ ಎನ್ನುವ ನೇರವಾದ ಹೇಳಿಕೆಯನ್ನು ಕೊಡ್ತಾರೆ. ಮತ್ತು ನೇರವಾಗಿ ಅವರು ಕಾಂಗ್ರೆಸ್ನ ಬೈತಾರೆ ಹೊರತು ಯಾವುದೇ ಒಂದು ಟಾಂಗ್ ಕೊಡುವ ವಿಷಯವಾಗಲಿ, ವಿಜಯೇಂದ್ರ ಅವರು ಯತ್ನಾಳ್ ಅವರಿಗೆ ಟಾಂಗ್ ಕೊಡುವ ಅಥವಾ ಅವರಿಗೆ ಬಿಸಿ ಮುಟ್ಟಿಸುವ ಯಾವುದೇ ಒಂದು ಹೇಳಿಕೆಯನ್ನು ಕೊಡಲ್ಲ. ಯಾಕಂದರೆ ವಿಜಯೇಂದ್ರ ಅವರಿಗೆ ಗೊತ್ತಿದೆ, ಮುಂದೊಮ್ಮೆ ಯತ್ನಾಳ್ ಅವರನ್ನು ಕೂಡ ಬಿಜೆಪಿ ಪಕ್ಷ ವಾಪಸ್ ಕಳಿಸ್ಕೊಳುತ್ತೆ. ಯಾಕಂದರೆ ಅವರು ಕೂಡ ಹಿಂದುತ್ವದ ಅನುಯಾಯಿಯಾಗಿರ್ತಾರೆ, ಹಿಂದುತ್ವದ ಕಟ್ಟರ ಅಭಿಮಾನಿಯಾಗಿರ್ತಾರೆ ಅನ್ನೋ ದೃಷ್ಟಿಯಲ್ಲಿ ವಿಜಯೇಂದ್ರ ಅವರು ಕೂಡ ಅವ್ರಿಗೆ ಗೊತ್ತಿದೆ. ಯಾಕಂದರೆ ಅವರು ತಂದೆಯವರಿಂದ ಪಡೆದುಕೊಂಡಂಥ 16 ವರ್ಷಗಳ ಅನುಭವವನ್ನು ಕಣ್ಣಾರೆ ಕಂಡು, ಹತ್ತಿರದಿಂದ ಕಂಡವರು ವಿಜಯೇಂದ್ರ. ಹಾಗಾಗಿ ವಿಜಯೇಂದ್ರರು ಕೂಡ ಯತ್ನಾಳ್ ಅವರ ಬಗ್ಗೆ ಏನೂ ಕೆಟ್ಟದಾಗಿ ಅಥವಾ ಕೆಟ್ಟ ಪದವನ್ನು ಬಳಸಿಲ್ಲ. ಜೊತೆಗೆ ನೇರವಾಗಿ ಕಾಂಗ್ರೆಸ್ನ ದುರಾಡಳಿತವನ್ನು ಲೆಕ್ಕ ಸಮೇತ ಚುಕ್ತ ಮಾಡುವ ದೃಷ್ಟಿಯಲ್ಲಿ ಮುಂದೊಮ್ಮೆ ನಾವು ಅಧಿಕಾರಕ್ಕೆ ಬರ್ತೇವೆ. ಜೊತೆಗೆ ಬಿಜಾಪುರದಲ್ಲಿ ಸಿಕ್ಕಂಥ ಒಂದು ಈ ಬೆಂಬಲ ಇದೆಯಲ್ಲ, ಅಂದರೆ ಅದನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಯಾಕಂದರೆ ಅನೇಕ ಸುದ್ದಿಗಳು, ಅನೇಕ ರೀತಿಯ ಲೆಕ್ಕಾಚಾರಗಳು ಕೂಡ ನಮ್ಮ ಮುಂದೆ ಬಂದಿದ್ವು. ಆದರೆ ಇಡೀ ಕರ್ನಾಟಕದಲ್ಲಿ ಬಿಜಾಪುರ ನಗರದಲ್ಲಿ ಸಿಕ್ಕಂಥ ಬೆಂಬಲ ಇದೆಯಲ್ಲ, ಅದು ನಮಗೆ ಬೂಸ್ಟಪ್ ಕೊಟ್ಟಿದೆ. ಜೊತೆಗೆ ಕಾಂಗ್ರೆಸ್ ವಿರುದ್ಧ ಹೋರಾಡಲಿಕ್ಕೆ ಮತ್ತಷ್ಟು ಶಕ್ತಿಯನ್ನು ಕೊಟ್ಟಿದೆ ಎನ್ನುವ ಆರೋಪವನ್ನು ಅಥವಾ ಹೇಳಿಕೆಯನ್ನು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಡ್ತಾರೆ. ಅಲ್ಲಿ ಎಲ್ಲೂ ಕೂಡ ಯತ್ನಾಳ್ ಅವರ ಬೆಂಬಲಿಗರ ಪರವಾಗಿ ಅಥವಾ ವಿರೋಧವಾಗಿ ಅಥವಾ ಯತ್ನಾಳ್ ಅವರ ವಿರೋಧವಾಗಿ ಯಾವುದೇ ಒಂದು ಮಾತನಾಡಲ್ಲ. ಅದರ ಅರ್ಥ ಇಷ್ಟೇ, ಈಗಷ್ಟೇ ಉಚ್ಚಾಟನೆಯಾಗಿದ್ದಾರೆ, ಮುಂದೊಮ್ಮೆ ಬರ್ಬೋದು ಎನ್ನುವ ಹೇಳಿಕೆಯನ್ನು ಕೊಡ್ತಾರೆ ಹೊರತು, ಯಾಕಂದರೆ ವಿಜಯೇಂದ್ರ ಅವರು ಯಾವುದಾದ್ರೂ ಹೇಳಿಕೆ ಕೊಟ್ಟು, ಅಂದರೆ ಪತ್ರಕರ್ತರು ಕೇಳ್ತಾನೆ ಇರ್ತಾರೆ ಕ್ವಶನ್, ಈಗ ಉಚ್ಚಾಟನೆಯಾಗಿದ್ದಾರೆ ಮತ್ತೆ ಯತ್ನಾಳ್ ಅವರನ್ನು ಕಳಿಸ್ಕೊಳ್ತಾರೆ ಅನ್ನೋ ಪ್ರಶ್ನೆ ಅನೇಕ ಬಾರಿ ಅವರ ಮುಂದೆ ಬಂದರೂ ಕೂಡ ಯಾವುದೇ ಕಾರಣಕ್ಕೂ ಅದಕ್ಕೆ ವ್ಯತಿರಿಕ್ತವಾದಂಥ ಉತ್ತರವನ್ನು ವಿಜಯೇಂದ್ರ ಅವರು ಕೊಡಲೇ ಇಲ್ಲ. ಹೇಳಿದಷ್ಟೇ, ಈಗ ತಾನೇ ಉಚ್ಚಾಟನೆಯಾಗಿದ್ದಾರೆ, ಮುಂದೆ ಬರಬಹುದು
ಅಂತ ಹೇಳಿಲ್ಲ ಅವರು. ಈಗ ಉಚ್ಚಾಟನೆ ಆಗಿದ್ದಾರೆ, ಮುಂದೆ ನೋಡೋಣ ಅನ್ನುವ ಒಂದು ಉತ್ತರವನ್ನು ಕೊಟ್ಟರು. ಜೊತೆಗೆ ಯತ್ನಾಳರು ಅಭಿಮಾನಿಗಳನ್ನ, ಹಿಂದುತ್ವದ ಅಭಿಮಾನಿಗಳನ್ನ ಸೆಳ್ಕೊಳ್ಳುವ ದೃಷ್ಟಿಯಲ್ಲಿ ಏನೆಲ್ಲ ಪ್ಲ್ಯಾನ್ ಮಾಡಬೇಕಲ್ಲ ಅದನ್ನು ಕೂಡ ತೆರೆಯ ಹಿಂದೆ ಮಾಡ್ತಾ ಇದ್ದಾರೆ. ಜೊತೆಗೆ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಬಿಜಾಪುರ ನಗರದಲ್ಲಿ ಮುಸ್ಲಿಂ ಬಾಹುಳ್ಯ ಜನ ಇದ್ರೂ ಕೂಡ ಎಲ್ಲರನ್ನೂ ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕು ಎನ್ನುವ ದೃಷ್ಟಿಯಲ್ಲಿ ವಿಜೇಂದ್ರ ಅವರು ದೊಡ್ಡ ಸ್ಕೆಚನ್ನು ಹಾಕಿದ್ದಾರೆ. ಜೊತೆಗೆ ಅವ್ರು ಹೇಳಿದಿಷ್ಟು, ಯಾವತ್ತೂ ಕೂಡ ನಾವು ಒಂದು ಜಾತಿಯನ್ನು, ಒಂದು ಧರ್ಮವನ್ನು ಓಲೈಕೆ ಮಾಡುವ ದೃಷ್ಟಿಯಲ್ಲಿ ಯಾರನ್ನೂ ಕೂಡ ಓಲೈಕೆ ಮಾಡಿಕೊಂಡಿಲ್ಲ. ಕಾಂಗ್ರೆಸ್ ದೃಷ್ಟಿಯಲ್ಲಿ ಕಾಂಗ್ರೆಸ್ ಬರೀ ಮುಸ್ಲಿಮರನ್ನು ಓಲೈಕೆ ಮಾಡ್ಕೊಳ್ತಿದೆ, ಮುಸ್ಲಿಂ ಓಟನ್ನು ಮಾತ್ರ ಪಡ್ಕೊಳ್ತೆ ಹೊರತು ಮುಸ್ಲಿಮರ ಡೆವಲಪ್ಮೆಂಟನ್ನು ಮಾಡ್ತಾ ಇಲ್ಲ ಎನ್ನುವ ಹೇಳಿಕೆಯನ್ನು ಕೊಡ್ತಾರೆ. ಜೊತೆಗೆ ನಾವು ಕೂಡ ಮುಸ್ಲಿಂ ವಿರೋಧಿ ಎಲ್ಲ, ನಮ್ಮ ತಂದೆಯವರು ಕೂಡ ಯಾವತ್ತೂ ಕೂಡ ಮುಸ್ಲಿಂ ವಿರೋಧಿ ಹೇಳಿಕೆಯನ್ನು ಕೊಟ್ಟಿರಲಿಲ್ಲ. ಆದರೆ ಯಾವತ್ತು KG ಹಳ್ಳಿ DG ಹಳ್ಳಿ ಅಂತ ಪ್ರಕರಣ ಆಗುತ್ತಲ್ಲ, ಯಾವಾಗ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಎನ್ನುವ ಪ್ರಕರಣ ಆಗುತ್ತಲ್ಲ, ಅಂಥ ವಿಷಯದಲ್ಲಿ ನಾವು ವಿರೋಧಿಯಾಗಿರ್ತೇವೆ. ಜೊತೆಗೆ ಸುಖ ಸುಮ್ಮನೆ ಧರ್ಮಾಧಾರಿತವಾಗಿ ಕೊಟ್ಟಂಥ ಮೀಸಲಾತಿ ಇದೆಯಲ್ಲ, ಅದರ ವಿರೋಧವಾಗಿ ನಾವು ಮಾತಾಡ್ತೇವೆ ಹೊರತು ನಾವು ಮುಸ್ಲಿಮರ ವಿರೋಧಿ ಅಲ್ಲ. ಮುಸ್ಲಿಮರ ವಿರೋಧಿಯಾಗಿರುವುದು ಯಾವುದಂದರೆ ಅದು ಕಾಂಗ್ರೆಸ್. ಯಾಕಂದರೆ ಅವರ ಓಟನ್ನು ಮಾತ್ರ ಪಡ್ಕೊಳ್ಳುತ್ತೆ, ಅವರಿಗೆ ಯಾವುದೇ ಒಂದು ಹೆಲ್ಪನ್ನು ಮಾಡಲ್ಲ, ಅವರಿಗೆ ಯಾವುದೇ ಆರ್ಥಿಕ ಹೆಲ್ಪನ್ನು ಮಾಡಲ್ಲ. ಆದರೆ ಅವರ ಮನಸ್ಸನ್ನು ತಿರ್ಸಿ ಅವರಿಗೆ ಬೇಕಾಬಿಟ್ಟು ಸವಲತ್ತನ್ನು ಕೊಟ್ಕೊಂಡು ಅವರಿಗೆ ಬೇಕಾಬಿಟ್ಟು ಅಂದರೆ ಧರ್ಮಾಧಾರಿತವಾಗಿ ಮೀಸಲಾತಿ ಕೊಡುತ್ತೆ ಅಂತ ಹೇಳುತ್ತೆ, ಆದರೆ ಕೊಡೋದಿಲ್ಲ. ಅವರ ಆರ್ಥಿಕ ವ್ಯವಸ್ಥೆಯಲ್ಲಿ ಡೆವಲಪ್ಮೆಂಟ್ ಮಾಡಲ್ಲ ಎನ್ನುವ ಹೇಳಿಕೆಯನ್ನು ಕೊಡ್ತಾರೆ. ಇವೆಲ್ಲವನ್ನು ನೋಡ್ತಾ ಇದ್ರೆ ದೊಡ್ಡದಾಗಿ ಟೀಮ್ ಕೊಟ್ಕೊಂಡು ಬಂದಿದ್ದಂಥ ವಿಜೇಂದ್ರ ಅವರಿಗೆ ಏನೋ ವಿಜಾಪುರ ನಗರದಲ್ಲಿ ಸ್ವಲ್ಪ ಮರ್ಯಾದೆ ಆಗುತ್ತೆ ಅಥವಾ ಸ್ವಲ್ಪ ಬೆಂಬಲ ಸಿಗಲ್ಲ. ಯಾಕಂದರೆ ಯತ್ನಾಳ್ ಅವರು ಈಗಾಗಲೇ ಬೇರೆ ಪಕ್ಷವನ್ನು ಕಟ್ತಾನೆ ಅಥವಾ ಯತ್ನಾಳರ ಬೆಂಬಲಿಗರು ಕೂಡ BJಪಿಯಿಂದ ದೂರ ಸರಿತಾರೆ ಎನ್ನುವ ಮಾತನ್ನು ಕೇಳಿಬರ್ತಿತ್ತು ಮತ್ತು ಸಮೀಕ್ಷೆಯನ್ನು ಕೂಡ ತರಿಸ್ಕೊಂಡಿದ್ರು. ಆದರೆ ಎಲ್ಲವನ್ನು ಪ್ಲ್ಯಾನ್ ಮಾಡಿಕೊಂಡಂಥ ವಿಜೇಂದ್ರ ಅವರು ಬಿಜಾಪುರ ನಗರದಲ್ಲಿ ಜನ ಆಕ್ರೋಶ ಯಾತ್ರೆಯನ್ನು ಯಶಸ್ವಿಯಾಗಿ ಸಂಘಟಿಸುವಲ್ಲಿ, ಜೊತೆಗೆ ಯಶಸ್ವಿಯಾಗಿ ಮುನ್ನಡೆಸುವಲ್ಲಿ, ಜೊತೆಗೆ ಇಡೀ ಕರ್ನಾಟಕವೇ ಬಿಜಾಪುರ ನಗರದತ್ತ ತಿರುಗಿ ನೋಡುವಂತೆ ಮಾಡುವಲ್ಲಿ ವಿಜೇಂದ್ರ ಅವರು ಸಫಲತೆಯನ್ನು ಕಂಡಿದ್ದಾರೆ. ಜೊತೆಗೆ ವಿಜೇಂದ್ರ ಅವರೇ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಎನ್ನುವ ಒಂದು ಪರೋಕ್ಷವಾದ ಹೇಳಿಕೆಯನ್ನು, ಪರೋಕ್ಷವಾದ ಒಂದು ಆರ್ಭಟವನ್ನು ವಿಜೇಂದ್ರ ಅವರು ಮಾಡಿದ್ದಾರೆ. ಈ ಹಿಂದೆ ಇವೆಲ್ಲವನ್ನು ನೋಡ್ತಾ ಇದ್ರೆ ಯತ್ನಾಳ್ ಅವರ ಅಡ್ಡದಲ್ಲಿ ಹೋದಾಗ, ವಿಜೇಂದ್ರ ಅವರು ಯತ್ನಾಳ್ ಅವರ ಅಡ್ಡಕ್ಕೆ ಹೋದಾಗ ಸ್ವತಃ ವಿಜೇಂದ್ರ ಅವರಿಗೆ ದೊಡ್ಡ ಶಾಕ್ ಎದುರಾಗಿತ್ತು. ಯಾಕಂದ್ರೆ ಅವ್ರು ತಿಳ್ಕೊಳ್ಳೋದೇ ಒಂದಾಗಿತ್ತು, ಇಷ್ಟು ಜನ ಬರಲ್ಲ, ಇಷ್ಟು ಜನ ನಮಗೆ ಸಪೋರ್ಟ್ ಮಾಡಲ್ಲ ಎನ್ನುವ ಒಂದು ಅಭಿಪ್ರಾಯವನ್ನು ತಿಳ್ಕೊಂಡು ಬಿಜಾಪುರ ನಗರಕ್ಕೆ ಕಾಲಿಟ್ಟಿದ್ರು. ಆದರೆ ಅಲ್ಲಿ ಸಿಕ್ಕಂತ ದೊಡ್ಡ ಅದ್ಭುತವಾದಂಥ ರೆಸ್ಪಾನ್ಸ್ ಇದೆಯಲ್ಲ, ಅದು ಯತ್ನಾಳ್ ಅವರ ವಿರೋಧಿಯಾದಂಥ, ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುವಲ್ಲಿ ಪರೋಕ್ಷವಾಗಿ ಕಾರಣರಾದಂಥ ವಿಜೇಂದ್ರ ಅವರಿಗೆ ದೊಡ್ಡದಾದ ಬೂಸ್ಟಪ್ ಸಿಕ್ಕಿದೆ. ಜೊತೆಗೆ ಈ ಬೂಸ್ಟಪ್ನಿಂದ, ಈ ಬೆಂಬಲದಿಂದ ಇಡೀ ರಾಜ್ಯಾದ್ಯಂತ ಸಂಚಾರ ಮಾಡಿ ಕಾಂಗ್ರೆಸ್ನ ದುರಾಡಳಿತವನ್ನು ಎಳೆಯಾಗಿ ಬಿಚ್ಚಿಡ್ತೇನೆ ಎನ್ನುವ ಸವಾಲನ್ನು ಕಾಂಗ್ರೆಸ್ಗೆ ಹಾಕಿದ್ದಾರೆ. ಇನ್ನು ಮುಂದೆ ಇವೆಲ್ಲ ಸಂಘಟನೆ, ಈ ದೊಡ್ಡ ಸಂಘಟನೆ ಅಂದರೆ ಯತ್ನಾಳ್ ಅವರ ಉಚ್ಚಾಟನೆ ನಂತರ ವಿಜೇಂದ್ರ ಪಡೆಯಲ್ಲಿ ಒಂದು ದೊಡ್ಡ ಹುಮ್ಮಸ್ ಬಂದಿದೆಯಲ್ಲ, ಈ ಹುಮ್ಮಸ್ಸು ಎಷ್ಟು ದಿನ ಇರುತ್ತೆ ಅನ್ನೋದನ್ನು ಕಾದೊಡಬೇಕಾಗಿದೆ. ಇವೆಲ್ಲವನ್ನು ನೋಡ್ತಾ ಇದ್ರೆ ಯತ್ನಾಳ್ ಅವರ ಉಚ್ಚಾಟನೆಯ ನಂತರ BJಪಿಗೊಂದು ದೊಡ್ಡ ಬೂಸ್ಟಪ್ ಸಿಕ್ಕಿದೆ ಅಂತ ಹೇಳ್ಬೋದು. ಅಂದರೆ ರಾಜ್ಯ BJಪಿಗೊಂದು ದೊಡ್ಡ ಬೂಸ್ಟಪ್ ಸಿಕ್ಕಿದೆ ಅಂತ ಹೇಳ್ಬೋದು. ಈ ಕಾರಣಕ್ಕಾಗಿಯೇ ಬೂಸ್ಟಪ್ ಸಿಕ್ಕಂತ ಅಂದರೆ ಬೆಂಬಲವನ್ನು ಕಂಡಂತ ವಿಜೇಂದ್ರ ಅವರು ಇಡೀ ರಾಜ್ಯಾದ್ಯಂತ ಮತ್ತೆ ಸಂಚಾರ ಮಾಡಲಿಕ್ಕೆ ದೊಡ್ಡ ಮನಸ್ಸನ್ನು ಮಾಡದಂತಿದೆ. ಜೊತೆಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಗಿಬೀಳ್ತಾ ಇದ್ದಾರೆ, ಖರ್ಗೆ ಅವರ ವಿರುದ್ಧ ಮುಗಿಬೀಳ್ತಾ ಇದ್ದಾರೆ, ಸಿದ್ದರಾಮಯ್ಯ ಅವರ ವಿರುದ್ಧ ಮುಗಿಬೀಳ್ತಾ ಇದ್ದಾರೆ. ಮುಂದೆ ಹೋದಂಥ ಕಲಬುರಗಿಗೆ ಹೋದಂಥ ಯತ್ನಾಳ್ ಅವರ ವಿರೋಧಿಯಾದಂಥ ವಿಜೇಂದ್ರ ಅವರು ಮತ್ತೆ ಕಾಂಗ್ರೆಸ್ ವಿರುದ್ಧ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಹೊರತು ಯತ್ನಾಳ್ ಅವರ ವಿರುದ್ಧ ಯಾವುದೇ ಒಂದು ಹೇಳಿಕೆಯನ್ನು ಕೊಡ್ತಾ ಇಲ್ಲ. ಅವ್ರಿಗೆ ಗೊತ್ತಿದೆ ಯತ್ನಾಳ್ ಅವರು ದೂರ ಸರಿದ್ರು ಕೂಡ ಯತ್ನಾಳರ ಬೆಂಬಲಿಗರನ್ನು ನಾವು ಪಕ್ಷಕ್ಕೆ ಉಳಿಸ್ಕೊಳ್ಬೇಕು, ಮತವನ್ನು ಉಳಿಸ್ಕೊಳ್ಬೇಕು. ಯಾಕಂದ್ರೆ ಬಿಜಾಪುರ ನಗರದಲ್ಲಿ ಸರಿಸುಮಾರು 2,70,000 ಓಟ್ ಇದೆ, ಅದರಲ್ಲಿ 1,05,000 ಮುಸ್ಲಿಂ ಓಟ್ ಇದೆ. ಮಿಕ್ಕ ಹಿಂದುತ್ವದ ಓಟ್ಗಳನ್ನಾದರೂ ಕೂಡ ನಾವು BJಪಿಗೆ ಇಟ್ಕೊಳ್ಳುವಂತೆ ಮಾಡಬೇಕು ಎನ್ನುವ ದೃಷ್ಟಿಯಲ್ಲಿ, ದೂರದೃಷ್ಟಿಯಲ್ಲಿ ವಿಜೇಂದ್ರ ಅವರು ಮತ್ತೊಂದು ದೊಡ್ಡ ಸ್ಕೆಚನ್ನು ಹಾಕಿದ್ದಾರೆ ಎನ್ನುವುದು ಇದೀಗ ಸಾಬೀತಾಗ್ತದೆ. ಏನೇ ಆಗಲಿ, ಸ್ವಲ್ಪ ಹಿನ್ನಡೆಯಲ್ಲಿ, ಸ್ವಲ್ಪ ಮುಜುಗರದಲ್ಲಿ, ಸ್ವಲ್ಪ ಗಲಿಬಿಲಿಯಲ್ಲಿ ಯತ್ನಾಳ್ ಅವರ ಅಡ್ಡಕ್ಕೆ ಕಾಲಿಟ್ಟಂತ ವಿಜೇಂದ್ರ ಅವರಿಗೆ ಈಗ ದೊಡ್ಡ ಗೆಲುವಾಗಿದೆ. ಈ ದೊಡ್ಡ ಗೆಲುವನ್ನು ಯಾವ ಥರದಲ್ಲಿ ಮುನ್ನಡೆಸ್ಕೊಂಡು ಹೋಗ್ತಾರೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.